ನಿಮಗೇನಾದ್ರೂ ಸೀರಿಯಲ್ ಕಿಲ್ಲರ್ಸ್ ಮೂವೀಸ್ಗಳು ಇಷ್ಟ ಆಗೋದಾದ್ರೆ ನಾ ಹೇಳೋವಂಥ ಎರಡು ಸಿನಿಮಾಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಎರಡು ಸಿನಿಮಾದಲ್ಲಿ ಬರುವಂಥ ಟ್ವಿಸ್ಟ್ಗಳಾಗಿರ್ಬೋದು, ಇನ್ವೆಸ್ಟಿಗೇಷನ್ ಸೀನ್ಸ್ಗಳಾಗಿರ್ಬೋದು ಬೇರೆ ಯಾವ ಸಿನಿಮಾದಲ್ಲೂ ನೋಡೋಕೆ ಸಿಗೋದಿಲ್ಲ. ಅದಲ್ಲದೆ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಈ ಜಾನರಲ್ಲಿ ಬಂದಂಥ ಸಿನಿಮಾಗಳಲ್ಲಿ ಈ ಸಿನಿಮಾನೇ ಮೋಸ್ಟ್ ಹೈ ರೇಟೆಡ್ ಸಿನಿಮಾಗಳು. ಸೊ ನಂಬರ್ 1 ಅಂಜಂ ಪತ್ರ. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಬಂದಿರುವಂಥ ಥ್ರಿಲ್ಲರ್ಸ್ ಮೂವೀಸ್ಗಳಲ್ಲಿ ಈ ಸಿನಿಮಾನೇ ಒನ್ ಆಫ್ ದಿ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ. ಯಾಕಂದ್ರೆ ಈ ಸಿನಿಮಾದಲ್ಲಿ ಬರುವಂತ ಟ್ವಿಸ್ಟ್ಗಳು ಸಿನಿಮಾ ನೋಡುವಾಗ ನಮ್ಮನ್ನ ಸೀಟ್ ಅರ್ಜಲ್ಲಿ ಕೂರಿಸ್ಬಿಡುತ್ತೆ. ಅಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಈ ಸಿನಿಮಾದಲ್ಲಿ ಬರುವಂತ ಟ್ವಿಸ್ಟ್ಗಳು. ಇನ್ನ ಸಿನಿಮಾದ ಸ್ಟೋರಿ, ಕೇರಳದ ಕೊಚ್ಚಿಯಲ್ಲಿ ಸೀರಿಯಸ್ ಆಗಿ ಕೊಲೆ ಮಾಡ್ತಿರೋ ಒಬ್ಬ ಸೀರಿಯಲ್ ಕಿಲ್ಲರ್ನ ಹಿಡಿಯೋಕ್ಕೋಸ್ಕರ ಒಬ್ಬ ಕ್ರಿಮಿನಾಲಜಿಸ್ಟ್ ಆಗಿ ಪೊಲೀಸರು ಸೇರಿ ಮಾಡುವಂತ ರೋಮಾಂಚನಕಾರಿ ಇನ್ವೆಸ್ಟಿಗೇಷನ್ ಈ ಸಿನಿಮಾ. ಡೆಫಿನೆಟ್ಲಿ ಹೇಳ್ತೀನಿ, ಈ ಸಿನಿಮಾನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ಈ ಜಾನರ್ ಅಲ್ಲಿ ಬಂದಂತ ಮಲಯಾಳಂನ ದಿ ಬೆಸ್ಟ್ ಸಿನಿಮಾ ಇದು. ರಾಕ್ಷಸನ್. ಇದುವರೆಗೂ ಈ ಸಿನಿಮಾನ ನಿಮ್ಮ ಲೈಫ್ ನಲ್ಲಿ ನೋಡಿಲ್ಲ ಅಂದ್ರೆ ನಿಮ್ ಲೈಫ್ ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಸೀರಿಯಲ್ ಕಿಲ್ಲರ್ ನ ಮಿಸ್ ಮಾಡ್ಕೊಂಡಿರೋದು ಪಕ್ಕ. ಯಾಕಂದ್ರೆ ಯಾವ್ದಾದ್ರು ಥ್ರಿಲ್ಲರ್ ಮೂವಿಯಲ್ಲಿ ಹಾರರ್ ಮೂವಿ ವೈಬ್ ಸಿಗುತ್ತಾ, ಆದ್ರೆ ಈ ಸಿನಿಮಾದಲ್ಲಿ ಸಿಗುತ್ತೆ. ಇನ್ನ ಈ ಸಿನಿಮಾದಲ್ಲಿ ಬರುವಂತ ಆ ಸೀರಿಯಲ್ ಕಿಲ್ಲರ್ ನ ನೋಡ್ಬಿಟ್ರೆ ಫುಲ್ ಭಯ ಉಟ್ಬಿಡುತ್ತೆ. ಆ ರೇಂಜ್ಗೆ ಆ ಸೀರಿಯಲ್ ಕಿಲ್ಲರ್ ನ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನ ಸಿನಿಮಾದಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಇರ್ತಾನೆ. ಅವನು ಸ್ಕೂಲಿಗೆ ಹೋಗೋ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅವರ ಮನೆ ಮುಂದೆ ಒಂದು ಗಿಫ್ಟ್ ಬಾಕ್ಸ್ ನ ಇಟ್ಟು ಅವರನ್ನ ಕಿಡ್ನಾಪ್ ಮಾಡಿ ತುಂಬಾ ಕ್ರೂರವಾಗಿ ಕೊಲೆ ಮಾಡ್ತಾ ಇರ್ತಾರೆ. ಸೊ ಈ ಡೇಂಜರಸ್ ಸೀರಿಯಲ್ ಕಿಲ್ಲರ್ ನ ನಮ್ಮ ಹೀರೋ ಹೇಗೆ ಕಂಡು ಹಿಡಿತಾನೋ ಇಲ್ವೋ ಅನ್ನೋದೇ ಸಿನಿಮಾ. ಅಂಡ್ ಈ ಸಿನಿಮಾ ನೋಡಿದಾದ್ಮೇಲೆ ಸಿಗೋ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಡೆಫಿನೆಟ್ಲಿ ಹೇಳ್ತೀನಿ, ಇದುವರೆಗೂ ಈ ಸಿನಿಮಾನ ನೀವು ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ಈ ಸಿನಿಮಾನ ನೋಡಿ, ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅಂಡ್ ಈಗ ಹೇಳಿರೋ ಎರಡು ಸಿನಿಮಾಗಳಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದುವರೆಗೂ ನೀವು ಸಿನಿಮಾ ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ಎರಡು ಸಿನಿಮಾಗಳನ್ನ ನೋಡಿ, ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ.